ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಕೆಲವೊಂದು ಕೆಲಸಗಳಲ್ಲಿ ಒಂದು ಸ್ವಲ್ಪ OCD ಥರ ಬಿಹೇವಿಯರ್ ಮಾಡ್ತಾ ಇರ್ತೀನಿ. ಅಂತಂದರೆ ಒಂದು ಸ್ವಲ್ಪ ಓವರ್ ಆಗಿ ಕ್ಲೀನ್ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತೀನಿ. ಅಂಥ ಕೆಲಸಗಳು ಯಾವ್ಯಾವು ಅಂತಂದ್ಬಿಟ್ಟು ಕೆಲವೊಂದು ಕೆಲಸಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನೇ ಅಂತಲ್ಲ, ಪ್ರತಿಯೊಬ್ಬರಲ್ಲೂ ಸಹ ಈ OCD ಅನ್ನೋದು ಇದ್ದೇ ಇರುತ್ತೆ. ಇವಾಗ ನಾನು ಈ ದೇವ್ರ ಮನೆ ಕೆಲಸಗಳಲ್ಲೆಲ್ಲ ತುಂಬ ಅಚ್ಚುಕಟ್ಟಾಗಿ ನೀಟಾಗಿರಬೇಕು ಅಂತಂದ್ಬಿಟ್ಟು ನೀಟಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಪ್ರತಿಯೊಂದು ಕೆಲಸನೂ ಅಷ್ಟೇ, ಈ ದೇವ್ರಿಗೆ ಅಲಂಕಾರ ಮಾಡೋದಾಗಿರ್ಬೋದು, ನೀಟಾಗಿ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಬೇಕು. ಹೂಗಳೆಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆನೂ ಸಹ ಸರ್ಗೋಗಿರಬಾರ್ದು, ಆ ರೀತಿಯಾಗಿ ನಾನು ಹೂಗಳನ್ನು ಜೋಡಿಸ್ತಾ ಇರ್ತೀನಿ. ಆಮೇಲೆ ಹಬ್ಬ ಹರಿದಿನಗಳು ಬಂತು ಅಂದ್ರೂ ಅಷ್ಟೇ, ನಾನು ಮೊದಲಿಂದನೇ ಎಲ್ಲ ಪೂಜೆಗಳಿಗೆಲ್ಲ ಪ್ರಿಪ್ರೇಷನನ್ನು ಮಾಡಿ ಇಟ್ಕೊಳ್ತಾ ಇರ್ತೀನಿ. ಈ ಥರ ಪ್ರಿಪ್ರೇಷನ್ ಮಾಡ್ತಾ ಇರಬೇಕಾದ್ರೆ ಒಂದು ಸಣ್ಣ ವಸ್ತುನು ಮಿಸ್ ಆಗೋದಕ್ಕೆ ಬಿಡೋದಿಲ್ಲ. ಮೊದಲೇ ನಾನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಐಟಮ್ಸ್ನೆಲ್ಲ ಒಂದು ಸೈಡ್ಗೆ ಇಡ್ತಾ ಆ ಲಿಸ್ಟಲ್ಲಿ ಎಲ್ಲ ಚೆಕ್ ಮಾಡ್ಕೊಳ್ತಾ ಇರ್ತೀನಿ. ಎಲ್ಲ ನಾನು ಸರಿಯಾಗಿ ಇಟ್ಕೊಳ್ತಾ ಇದ್ದೀನಾ, ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತಾ ಇದ್ದೀನಾ ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಓವರ್ ಆಗಿ ಈ ಥರ ಥಿಂಕ್ ಮಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಏನು ಇಷ್ಟೊಂದು ಏನು ಸಣ್ಣ ಸಣ್ಣ ಐಟಮ್ಸ್ನೂ ಮಿಸ್ ಮಾಡೋದಕ್ಕೆ ಬಿಡೋದೇ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ OCD ಥರ ಮಾಡ್ತಾ ಇರ್ತೀನಿ. ನಿಮ್ಮಲ್ಲೂ ಸಹ ನೀವು ಕೆಲವೊಂದು ಕೆಲಸಗಳಲ್ಲಿ OCD ಥರ ಮಾಡ್ತಾ ಇರ್ತೀರಾ. ಒಬ್ಬೊಬ್ಬರು ಒಂದೊಂದು ಕೆಲಸಗಳಲ್ಲಿ OCD ಥರನೇ ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ಈ ಟಾಯ್ಲೆಟ್ಸ್ ಎಲ್ಲ ನೀಟಾಗಿರಬೇಕು ಅಂತಂದ್ಬಿಟ್ಟು ಒಂದು ಸ್ವಲ್ಪನೂ ಕಲೆ ಆಗೋದಕ್ಕೆ ಬಿಡೋದಿಲ್ಲ, ಡೈಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರು ಪಾತ್ರೆಗಳು ನೀಟಾಗಿ ಉಜ್ಜಿಡಬೇಕು ಅಂತಂದ್ಬಿಟ್ಟು ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರಿಗೆ ಅವರು ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಿರಬಾರ್ದು, ಪರ್ಫೆಕ್ಟಾಗಿರಬೇಕು ಅಂತಂದ್ಬಿಟ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾರಲ್ವಾ. ಅಂದರೆ ಎಲ್ಲನೂ ಪರ್ಫೆಕ್ಟಾಗಿರಬೇಕು ಅನ್ನೋದನ್ನೇ OCD ಅಂತ ಹೇಳ್ತಾರೇನೋ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಕಸ ಎಲ್ಲ ಗುಡಿಸಿದ್ದಾದ್ಮೇಲೆ ಡೋರ್ ಮ್ಯಾಟ್ಸ್ನೆಲ್ಲ ನನಗೆ ನೀಟಾಗಿ ಅಚ್ಚುಕಟ್ಟಾಗಿ ಹಾಕಬೇಕು. ಅಂತಂದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪನೂ ಸರ್ಗೋಗಬಾರ್ದು. ಮತ್ತು ಓಡಾಡಬೇಕಾದ್ರೂ ಅಷ್ಟೇ, ಈ ಮ್ಯಾಟ್ ಅನ್ನೋದು ಕರೆಕ್ಟಾಗಿರಬೇಕು. ನನಗೆ ಒಂದು ಸ್ವಲ್ಪ ಏರುಪೇರು ಇತ್ತು ಅಂತಂದರೆ ನನಗೆ ಇಷ್ಟನೇ ಆಗೋದಿಲ್ಲ. ಮೊದಲು ಎದ್ದೋಗ್ಬಿಟ್ಟು ಆ ಮ್ಯಾಟ್ನ ಸರ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಈ ರೀತಿಯಾಗಿ ಈ ಕೆಲಸದಲ್ಲಿ ನನಗೊಂದು ಸ್ವಲ್ಪ OCD ಇರುತ್ತೆ. ಕರೆಕ್ಟಾಗಿ ಕುತ್ಕೋಬೇಕು ಅದು ಮ್ಯಾಟು, ಆ ರೀತಿಯಾಗಿ ಸೆಟ್ ಮಾಡಿ ಇಡ್ತಾ ಇರ್ತೀನಿ. ನೆಕ್ಸ್ಟು ಇನ್ನೊಂದೇನು ಅಂತಂದರೆ, ಈ ಫ್ಲೋರ್ ಕಸ ಗುಡಿಸ್ತಾ ಇರಬೇಕಾದ್ರೆ ನೀರಿನ ಹನಿಗಳು ಅನ್ನೋದು ಒಂದು ಸ್ವಲ್ಪನೂ ನನಗೆ ಬಿದ್ದಿರಬಾರ್ದು. ಒಂದನಿ ಏನಾದರೂ ನನಗೆ ಕಾಣಿಸ್ತು ಅಂತಂದರೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ. ಯಾಕಂದರೆ ಇವಾಗ ಮನೆ ಕಸ ಗುಡಿಸ್ತಾ ಇರ್ತೀವಿ, ಆವಾಗ ಫ್ಲೋರ್ ಮೇಲೆ ನೀರಿನ ಹನಿ ಏನಾದರೂ ಬಿದ್ದಿತ್ತು ಅಂತಂದರೆ ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲಿ ನೀರಿನ ಹನಿ ಇದೆ ಅಂತಂದ್ಬಿಟ್ಟು ನಾವು ಹಂಗೆ ಕಸ ಗುಡಿಸ್ಕೊಂಡ್ಬಂದ್ಬಿಡ್ತೀವಿ. ಆವಾಗ ಏನಾಗುತ್ತೆ ಅಂತಂದರೆ ಈ ಧೂಳೆಲ್ಲ ಆ ನೀರಿನ ಹನಿ ಮೇಲೆ ಹೋಗಿ ಕೂತ್ಕೊಂಡು ನಾವು ಕಸ ಗುಡಿಸಿದಾಗ ಒಂದು ಸ್ವಲ್ಪ ಅಲ್ಲಿ ಕಲೆ ಆಗುತ್ತೆ. ಮತ್ತು ಪೊರ್ಕೆಗೂ ಅಷ್ಟೇ ಆ ಒಂದು ತೇವ ಅನ್ನೋದು ಅಂಟ್ಕೊಳ್ಳುತ್ತೆ. ಆವಾಗ ಬೇರೆ ಕಡೆ ಕಸ ಗುಡಿಸ್ಕೊಂಡು ಹೋಗ್ತಾ ಇರ್ತೀವಲ್ವ, ಆವಾಗ ಆ ಫ್ಲೋರ್ಗೆಲ್ಲ ಮತ್ತು ಅದು ಗಲೀಜೆಲ್ಲ ಅಂಟ್ಕೊಂಡಿರುತ್ತೆ. ನನಗೆ ಆ ರೀತಿಯಾಗಾದರೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗಾಗಿ ಫ್ಲೋರ್ ಮೇಲೆ ಏನಾದರೂ ನೀರು ಒಂದನಿ ಕಾಣಿಸ್ತು ಅಂತಂದ್ರೂ ನಾನು ಹಂಗೆ ಬಟ್ಟೆ ತೊಗೊಂಬಂದು ಒರೆಸ್ತಾ ಇರ್ತೀನಿ. ಇನ್ನು ಈ ಫ್ಲೋರ್ ಕಸ ಗುಡಿಸ್ಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ಶಕ್ತಿ ಬಿಟ್ಟು ಕಸ ಗುಡಿಸ್ತಾರೆ ಅಂತ ಹೇಳ್ತಾರಲ್ವ, ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಕಸ ಗುಡಿಸ್ತಾ ಇದ್ದಾರೆ ಫ್ಲೋರು ಅಂತ ಅನಿಸುತ್ತಲ್ವ, ಆ ರೀತಿಯಾಗಿ ನಾನು ಕಸ ಗುಡಿಸ್ತಾ ಇರ್ತೀನಿ. ಮೇಲ್ಮೇಲೆ ಫಾಸ್ಟಾಗಿ ನಾನು ಕಸ ಗುಡಿಸ್ಕೊಂಡು ಬರೋದಿಲ್ಲ. ಟೈಮ್ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆದರೆ ನಾನು ತುಂಬ ನೀಟಾಗಿ ತುಂಬ ಪ್ರೆಸ್ ಮಾಡಿ ಕಸ ಗುಡಿಸ್ಕೊಂಡು ಬರ್ತಾ ಇರ್ತೀನಿ. ಆವಾಗ ಆ ಫ್ಲೋರಲ್ಲಿ ನೀಟಾಗಿ ಕಸ ಅನ್ನೋದು ಬರುತ್ತೆ. ಮೇಲ್ಮೇಲೆ ಕಸ ಗುಡಿಸ್ಕೊಂಡ್ಬಂದರೆ ಸಣ್ಣ ಸಣ್ಣ ಧೂಳು ಅನ್ನೋದು ಬರೋದಿಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಏನು ಶಕ್ತಿ ಬಿಟ್ಟುನೇ ಕಸ ಗುಡಿಸ್ಕೊಂಡು ಬರ್ತಾ ಇರ್ತೀನಿ. ಇನ್ನು ಇದೇ ರೀತಿಯಾಗಿ ಮನೆ ಒರೆಸೋದೂ ಅಷ್ಟೇ, ಮಾಪ್ನ ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಶಕ್ತಿ ಬಿಟ್ಟು ನಾನು ಮನೆ ಒರೆಸ್ತಾ ಇರ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಫ್ಲೋರ್ ನೀಟಾಗಿ ಕಾಣಿಸ್ತಾ ಇರುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ಅದಕ್ಕೆ ನನ್ನ ಹಸ್ಬೆಂಡು ಬರೋ ಶಕ್ತಿನೆಲ್ಲ ನೀನು ಮನೆ ಕಸ ಗುಡಿಸಿ ಮನೆ ಒರೆಸೋದಕ್ಕೇ ಬಿಟ್ಬಿಡ್ತೀಯಾ, ಇನ್ನು ಬೇರೆ ಕೆಲಸಗಳಿಗೆ ಎಲ್ಲಿ ಶಕ್ತಿ ಇರುತ್ತೆ ಹೇಳು ಅಂತ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ನಾನು ಮನೆ ಕಸ ಗುಡಿಸೋದು ಮತ್ತು ಒರೆಸೋದು ಇದಕ್ಕೇನೆ ನನಗೆ ಮನೆ ಕಸ ಗುಡಿಸಿ ಒರೆಸೋದಕ್ಕೆ 2 hours ಆದರೂ ನಾನು ತಗೊಂಡಿರ್ತೀನಿ. ಒಂದು ಸ್ವಲ್ಪ ಬರೀ ಹಾಲು ಮತ್ತು ಕಿಚನ್ನು ಅಷ್ಟು ಮಾತ್ರ ನಾನು ಮನೆ ಒರೆಸ್ಕೊಂಬರ್ತಾಯಿದ್ದೀನಿ ಅಂತಂದರೆ ಒಂದು
1.5 ಅವರಲ್ಲಿ ಮುಗಿಸ್ಕೊಂಬರ್ತೀನಿ. ಇಲ್ಲ ಎಲ್ಲ ಕಂಪ್ಲೀಟಾಗಿ ನಾನು ಮನೆಯೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಅಂತಂದರೆ 2 ಅವರ್ಸ್ ಅಂತೂ ಬೇಕೇ ಬೇಕು ಈ ರೀತಿ ಕೆಲಸಗಳನ್ನು ಮಾಡೋದ್ರಿಂದ. ಅಂದರೆ ಹೇಳ್ತಾ ಇದ್ದೀನಲ್ವಾ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳಲ್ಲಿ OCD ಅನ್ನೋದು ಇದ್ದೇ ಇರುತ್ತೆ. ಇವಾಗ ನನಗೆ ಈ ಥರ ಕೆಲಸಗಳಲ್ಲಿ ಹಿಂಗೆ ಇರಬೇಕು ಅಂತಂದ್ಬಿಟ್ಟು ಪರ್ಫೆಕ್ಟಾಗಿ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಕೆಲಸಗಳಲ್ಲಿ ಹಿಂಗೆ ಇರಬೇಕು ಅಂತಂದ್ಬಿಟ್ಟು ನೀವು ಅಷ್ಟೇ ಪರ್ಫೆಕ್ಟಾಗೇ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತೀರಾ. ಒಂದು ಸ್ವಲ್ಪ ಮೇಲ್ಮೇಲೆ ಮಾಡ್ಕೊಂಡ್ಬಂದರೂ ಸಹಿತ ನಿಮಗೆ ಮನಸ್ಸು ಅನ್ನೋದು ಒಪ್ಪೋದೇ ಇಲ್ಲ. ಮತ್ತೋಗಿ ನೀವು ಅದೇ ಕೆಲಸನೇ ಮತ್ತೆ ಮಾಡ್ತೀರಾ. ಅದನ್ನೇ OCD ಅಂತ ಕರೀತಾರೆ. ನೀವು ಯಾವ ಕೆಲಸಗಳಲ್ಲಿ ಈ ಥರ ಮಾಡ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಮತ್ತೆ ಅಲ್ಲಿ ಹಾಲಲ್ಲಿ ಚೇರ್ಸು ಮತ್ತು ಟೀಪಾಯಿ ಹಾಕ್ತೀನಲ್ವ, ಅದನ್ನು ಅಷ್ಟೇ ಪರ್ಫೆಕ್ಟಾಗಿ ಹಾಕ್ತೀನಿ. ನನ್ನ ಹಸ್ಬೆಂಡ್ ತೊಗೊಂಡೋಗಿ ಗೋಡೆಗೆ ಸೇರಿಸ್ಬಿಡು ಟೀಪಾಯಿನ ಅಂತಂದ್ಬಿಟ್ಟು ಹಂಗಿಸ್ತಾ ಇರ್ತಾರೆ. ನನಗೆ ಟೀಪಾಯಿ ಆ ಕಡೆ ಈ ಕಡೆ ಹೋಗಲೇಬಾರ್ದು, ಅದು ಕರೆಕ್ಟಾಗಿ ಅಲ್ಲಿ ಕೂತಿರಬೇಕು. ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಕೊಟ್ಟಾಗ ಹಾಲಲ್ಲಿ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಚೇರು ಮತ್ತು ಟೀಪಾಯಿನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಂಗೆ ಬಿಟ್ಬಿಟ್ಟಿರ್ತಾರೆ. ನಾನು ಓಡಾಡಬೇಕಾದ್ರೆ ಏನಾದರೂ ನೋಡಿದ್ದೀನಿ ಅಂತಂದರೆ ಅವ್ರನ್ನ ಹೋಗಿ ಮತ್ತೆ ಅದನ್ನು ಸೆಟ್ ಮಾಡಿ ಬರ್ತಾ ಇರ್ತೀನಿ. ಯಾಕೆ ನೀವು ಹಿಂಗೆ ಮಾಡ್ತೀರಾ, ಊಟ ಆದಮೇಲೆ ಒಂದು ಸ್ವಲ್ಪ ಚೇರು ಟೀಪಾಯಿನ ಒಂದು ಸ್ವಲ್ಪ ಕರೆಕ್ಟಾಗಿ ಇಡಬಾರ್ದಾ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೂ ಅವರು ಮತ್ತೇನಾದರೂ ಹೇಳಿ ನನ್ನ ಕಾಲು ಎಳಿತಾ ಇರ್ತಾರೆ. ನೆಕ್ಸ್ಟ್ ಇನ್ನು ಇಲ್ಲಿ ರೂಮಲ್ಲಿ ಡೈಲಿ ಮನೆ ಕಸ ಗುಡಿಸೋದಕ್ಕಿಂತ ಮುಂಚೆ ಈ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ನೀಟಾಗಿ ಒದರಿ ಇಟ್ಟಿರ್ತೀನಿ. ಆಮೇಲೆ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಇಲ್ಲಿ ಬಂದು ಬೆಡ್ ಸ್ಪ್ರೆಡ್ನೆಲ್ಲ ನೀಟಾಗಿ ಸೆಟ್ ಮಾಡ್ತೀನಿ. ಇದು ಡೈಲಿ ಮಾಡ್ತಾ ಇರ್ತೀನಿ. ಇವಾಗ ಈ ಬೆಡ್ ಸ್ಪ್ರೆಡ್ನು ಅಷ್ಟೇ ನೀಟಾಗಿ ಹಾಕ್ತಾ ಇರ್ತೀನಿ. ನಾನು ಸುಮಾರು ದಿನಗಳು ಹಿಂದೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ನಾನೇನಾದರೂ ಬೆಡ್ ಸ್ಪ್ರೆಡನ್ನು ಸೆಟ್ ಮಾಡಿ ಹಾಕ್ತಾಯಿದ್ರೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಒಂದು ಐರನ್ ಬಾಕ್ಸ್ ತೊಗೊಂಡ್ಬಿಟ್ಟು ಐರನ್ ಮಾಡಬೇಡಮ್ಮ, ಆವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಹಂಗಿಸ್ತಾ ಇರ್ತಾರೆ. ನನಗೆ ಈ ಮಂಚದ ಮೇಲೆ ಬೆಡ್ ಸ್ಪ್ರೆಡ್ ಏನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನನಗೆ ಅದೇನೋ ಇಷ್ಟನೇ ಆಗೋದಿಲ್ಲ. ಆಮೇಲೆ ಅಲ್ಲಿ ಬಟ್ಟೆನೂ ಅಷ್ಟೇ ನೀಟಾಗಿ 4 ಸೈಡು ಒಳಗಡೆ ತಳ್ತಾನೆ ಇರ್ತೀನಿ. ಯಾಕಂದರೆ ನಾವು ಹೆಂಗೆ ಕೂತ್ಕೊಂಡ್ರು ಹೆಂಗೆ ಮಲಗಿದ್ರು ಈ ಬೆಡ್ ಸ್ಪ್ರೆಡ್ ಅನ್ನೋದು ಆ ಕಡೆ ಈ ಕಡೆ ಹೋಗೋದಿಲ್ಲ. ಹಾಗೆ ಜಸ್ಟ್ ಬೆಡ್ ಸ್ಪ್ರೆಡ್ನ ಹಾಕಿ ಬಿಟ್ಬಿಟ್ಟಿದ್ದೀವಿ ಅಂತಂದರೆ ಮತ್ತೆ ನಾವು ಮಲಗ್ಕೊಂಡಾಗ ಮತ್ತೆ ಅದು ಆ ಕಡೆ ಈ ಕಡೆ ಸರಿದೋಗಿರುತ್ತೆ. ನಂಗೆ ಅದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಹಾಗಾಗಿ 4 ಸೈಡು ನಾನು ಈ ಒಂದು ಬೆಡ್ ಸ್ಪ್ರೆಡ್ನ ಒಳಗಡೆ ತಳ್ತಾ ಇರ್ತೀನಿ. ಆಮೇಲೆ ದಿವಾನ ಮೇಲೇನೂ ಅಷ್ಟೇ ಇದೇ ರೀತಿಯಾಗಿ ನಾನು ಮಾಡ್ತಾ ಇರ್ತೀನಿ. ಅಂದರೆ ಅದು ರೆಗ್ಯುಲರ್ ಆಗಿ ನಾನು ಒದರೋದಿಲ್ಲ, ಇದನ್ನು ಮಾತ್ರ ರೆಗ್ಯುಲರ್ ಆಗಿ ಒದರ್ತಾ ಇರ್ತೀನಿ. ಹಾಗಾಗಿ ಡೈಲಿ ಈ ಕೆಲಸ ಹಿಂಗೆ ಮಾಡ್ತಾ ಇರ್ತೀನಿ. ಇನ್ನು ಲಾಸ್ಟ್ ವಿಡಿಯೋಗೆ ನನಗೆ ನಿಮ್ಮಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಕ್ಕಿದೆ. ಆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನನಗೊಂದು ಸ್ವಲ್ಪ ಭಯ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡ್ಬಿಡ್ತಾರೇನೋ ಅಂತಂದ್ಬಿಟ್ಟು ನನಗೆ ಭಯ ಅಂತ ಅನಿಸ್ತಾ ಇತ್ತು. ನನ್ನ ಹಸ್ಬೆಂಡ್ನ ಕೇಳಿದ್ದಕ್ಕೆ ಅವರು ಇಲ್ಲಿ ಪರವಾಗಿಲ್ಲ ಮಾಡು, ಕೆಲವ್ರಿಗೆ ಹೆಲ್ಪ್ ಆಗುತ್ತಲ್ವಾ ಮಾಡು ಅಂತಂತ ಹೇಳಿದರು. ನಾನು ಅಮೌಂಟ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ. ತೋರಿಸು, ಏನು ಪರವಾಗಿಲ್ಲ, ಯಾಕಂದರೆ 1 ಮಂತು ಐಯಲ್ಲೂ ಬರುತ್ತೆ, 1 ಮಂತು ಲೋ ಅಲ್ಲೂ ಬರುತ್ತೆ, ಓನ್ ಬಿಸ್ನೆಸ್ ಹಿಂಗೆ ಇರುತ್ತೆ, ನನಗೇನು ತೊಂದರೆ ಇಲ್ಲ, ನೀನು ಮಾಡು ಅಂತ ಹೇಳಿದರು. ನಾನಂತೂ ಆ ವಿಡಿಯೋಗೆ ಎಷ್ಟೊಂದು ಎಫರ್ಟ್ ಹಾಕಿದ್ದೀನಿ ಅಂತಂದರೆ ತುಂಬಾ ಎಫರ್ಟ್ ಹಾಕಿದ್ದೀನಿ. ನನ್ನ ಒಂದು ನೋಟ್ ಬುಕ್ಕಲ್ಲಿ ಒಂದು ಪೇಜಲ್ಲಿ ಬರೆಯೋದು, ಇದು ಹಿಂಗಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಮಾತ್ರ ಬರೆದ್ಬಿಟ್ಟು ಮತ್ತೆ ಹೊಸ ಪೇಜಲ್ಲಿ ಮತ್ತೆ ಬರೆಯೋದು, ಮತ್ತು ಅದರಲ್ಲಿ ಒಂದು ಸ್ವಲ್ಪ ಬರೆಯೋದು, ಇದು ಹಿಂಗಲ್ಲ ಅಂತಂದ್ಬಿಟ್ಟು ಮತ್ತೆ ಇನ್ನೊಂದು ಪೇಜಲ್ಲಿ ಬರೆಯೋದು. ಈ ರೀತಿಯಾಗಿ ನಾನು ಏನಿಲ್ಲ ಅಂತಂದರೆ ಒಂದು 7-8 ಪೇಜ್ ಆ ರೀತಿಯಾಗಿ ಬರೆದು ಇದು ಹಿಂಗಲ್ಲ ಅಂತಂದ್ಬಿಟ್ಟು ಕೊನೆಯದಾಗಿ ಎಲ್ಲ ಬರೆದಿಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋಣ ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದು. ರೂಮಲ್ಲಿ ಕೂತ್ಕೊಂಡು ಬರೆದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಕಿಚನಲ್ಲಿ ಹೋಗಿ ಅಲ್ಲಿ ಬರ್ಕೊಂಡು ವಿಡಿಯೋ ಮಾಡಿಕೊಂಡೆ. ಈ ಥರ ತುಂಬ ಸರ್ಕಸ್ ಮಾಡಿ ಕೊನೆಯದಾಗಿ ಔಟ್ಪುಟ್ ಅನ್ನೋದು ಆ ರೀತಿಯಾಗಿ ಕೊಟ್ಟೆ. ಇನ್ನು ನಾನು ಅಲ್ಲೊಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಅದು ಏನು ಅಂತಂದರೆ ನಮ್ಮ ಅಕೌಂಟ್ಸ್ ಬುಕ್ಸ್ನ ತೋರಿಸಿದ್ದು. ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ರಂತೆ ನಾನು ಈ ರೀತಿಯಾಗೆಲ್ಲ ಬರೀತಾ ಇದ್ನಲ್ವ, ಬರ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಳೇನೋ ಅಂತಂದ್ಬಿಟ್ಟು ಅವರು ನೋಡ್ತಾ ಇದ್ರು ನಾನು ಈ ರೀತಿಯಾಗೆಲ್ಲ ಬರೆದು ಸರ್ಕಸ್ ಮಾಡ್ತಾ ಇದ್ದಿದ್ದು. ಅದಕ್ಕೆ ಬರ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಳೇನೋ ಅಂತಂದ್ಬಿಟ್ಟು ಅವರು ಸುಮ್ಮನೆ ಇದ್ದರು. ಅದಾದಮೇಲೆ ನಾನು ವಾಯ್ಸ್ ಓವರೆಲ್ಲ ಕೊಟ್ಬಿಟ್ಟು ಕೊನೆಯದಾಗಿ ಸೇವ್ ಎಲ್ಲ ಮಾಡಿಬಿಟ್ಟು ಯಾಕೋ ನನ್ನ ಮನ್ಸಿಗೆ ಅನಿಸ್ತು ಅವ್ರಿಗೊಂದ್ಸಲ ತೋರಿಸೋಣ, ಇದು ಅಕೌಂಟ್ಸ್ ವಿಚಾರ ಅಲ್ವಾ ಅಂತಂದ್ಬಿಟ್ಟು
ಅಂದ್ಬಿಟ್ಟು ಹೋಗಿ ತೊಗೊಂಡೋಗಿ ತೋರಿಸಿದಾಗ ಎಲ್ಲ ಸರಿ, ನನಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಈ ಏನು ಕ್ಲೈಂಟ್ಸ್ ನೇಮ್ಸ್ನ ಮಾತ್ರ ತೋರಿಸೋದಕ್ಕೆ ಹೋಗಬೇಡ ಅಂತಂದರು. ಯಾಕೆ ಅಂತ ಕೇಳಿದ್ದಕ್ಕೆ ಬೇಡ, ಅದು ಸರಿ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ, ಅಮೌಂಟ್ ತೋರಿಸ್ಕೊ, ನನಗೇನು ಪ್ರಾಬ್ಲಮ್ ಇಲ್ಲ, ಒಂದು ಸಲ ಹೈಯಲ್ಲಿ ಬಂದಿರುತ್ತೆ, ಒಂದು ಸಲ ಲೋವಲ್ಲಿ ಬಂದಿರುತ್ತೆ, ಅದಕ್ಕೇನು ನನಗೆ ಮುಜುಗರ ಇನ್ನೊಂದು ಅಂತ ಏನು ಅನಿಸೋದಿಲ್ಲ, ಬಟ್ ಕ್ಲೈಂಟ್ಸ್ ನೇಮ್ಸ್ನ ತೋರಿಸೋದಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಸರಿ ಆಯಿತು ಅಂತಂದ್ಬಿಟ್ಟು ಅದನ್ನು ಹೈಡ್ ಮಾಡಿ ಅಮೌಂಟ್ಸ್ನೆಲ್ಲ ನಾನು ಹಂಗೆ ತೋರಿಸಿದ್ದು. ಅದಕ್ಕೂ ನಾನು ತಮಾಷೆ ಮಾಡಿದೆ, ಅದಕ್ಕೆ ಹೇಳೋದಪ್ಪ, ಕಂಡೋರ್ ಕಂಟೆಂಟ್ ತೊಗೊಂಡ್ರೆ ಹಿಂಗೆ ಆಗೋದು ಅಂತಂದ್ಬಿಟ್ಟು ಈ ಥರ ಹೇಳ್ಕೊಂಡು ನಾನು ಅದನ್ನು ಹೈಡ್ ಮಾಡ್ತಾ ಇದ್ದೆ. ಇನ್ನು ನಾನು ಆ ಒಂದು ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೆ ಅಂತಂದರೆ, ಇವಾಗ ಫಸ್ಟ್ ಮಂತ್ ಜನವರಿ ಮಂತಲ್ಲಿ 2,95,000 ಬರುತ್ತಲ್ವ, ಅದರಲ್ಲಿ ನಮ್ಮ ಕಮಿಟ್ಮೆಂಟ್ ಎಲ್ಲ ಹೋಗಿ ಇನ್ನೂ 2 lakh ಸಮಥಿಂಗ್ ಇರುತ್ತೆ. ಎಲ್ಲ ನಮ್ಮ ಕಮಿಟ್ಮೆಂಟ್ ಎಲ್ಲ ಮುಗ್ದಿದೆ ಅಲ್ವಾ, ಇನ್ನು ಉಳಿದಿರೋ ಅಮೌಂಟಲ್ಲಿ ನಾವೇನು ಬೇಕಾದರೂ ಎಂಜಾಯ್ ಮಾಡ್ಬೋದಲ್ವಾ, ನಾವೇನು ಬೇಕಾದರೂ ತೊಗೊಳ್ಬೋದು, ಟ್ರಿಪ್ಗಳಿಗೆ ಹೋಗ್ಬೋದು, ಈ ಥರ ಮನೆಗೆ ಏನು ಬೇಕೋ ಅದನ್ನೆಲ್ಲ ತೊಗೊಳ್ಬೋದಲ್ವಾ ಅಂತಂದ್ಬಿಟ್ಟು ಆ ರೀತಿಯಾಗಿ ಏನಾದರೂ ಖರ್ಚು ಮಾಡ್ಕೊಂಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಮಂತ್ ಒಂದು ವೇಳೆ ಬಂದಿಲ್ಲ ಅಂತಂದರೆ ನಮ್ಮ ಕಮಿಟ್ಮೆಂಟ್ಸ್ಗೆ ಏನು ಮಾಡೋದು? ಆವಾಗ ನಾವು ಮನೆಯಲ್ಲಿ ಜಗಳಗಳನ್ನು ಮಾಡಿಕೊಂಡು ಆವಾಗ ಅವ್ರಿಗೆ ಬೇರೆ ವಿಧಿ ಇರೋದಿಲ್ಲ, ಅಮೌಂಟ್ ಎಲ್ಲ ಖಾಲಿ ಮಾಡಿಸ್ಬಿಟ್ಟಿರ್ತೀವಿ. ಮತ್ತು ಅವರು ಎಲ್ಲೋ ಹೋಗಿ ಬಡ್ಡಿಗೆ ತೊಗೊಂಬಂದಿರ್ತಾರೆ, ಮತ್ತು ನೆಕ್ಸ್ಟ್ ಮಂತು ಅದ್ರ ಬಡ್ಡಿ ಏನಿಲ್ಲ ಅಂತಂದರೂ ಒಂದು 5,000 10,000 ಅದು ಎಕ್ಸ್ಟ್ರಾ ನಾವು ಕಟ್ಟಬೇಕಾಗುತ್ತೆ. ಆಲ್ರೆಡಿ ನಮಗೆ ಕಮಿಟ್ಮೆಂಟ್ಸೇ 70,000 ಇರುತ್ತೆ, ಆಮೇಲೆ ನಮ್ಗೆ ಅಮೌಂಟ್ ಇಲ್ಲ ಅಂತಂದ್ಬಿಟ್ಟು ಹೋಗಿ ಬಡ್ಡಿಗೆ ತೊಗೊಂಬಂದಿರ್ತೀವಿ. ನೆಕ್ಸ್ಟ್ ಮಂತು ಮತ್ತೆ ಬಡ್ಡಿ ಅಮೌಂಟ್ ಅನ್ನೋದು ಆ್ಯಡ್ ಆನ್ ಆಗುತ್ತೆ, ಒಂದು 10,000ನೋ ಇಲ್ಲ ಒಂದು 15,000ನೋ ಆ್ಯಡ್ ಆನ್ ಆಗುತ್ತೆ, ಮತ್ತು ಅದನ್ನು ನಾವು ತೀರಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಪ್ರತಿ ಮಂತು ಬಡ್ಡಿಗೆ ಬಡ್ಡಿ ಅಂತ ಬೆಳೆದು ನಾವು ಸಾಲಗಾರರಾಗ್ತೀವಿ. ಅದ್ರ ಬದಲಿಗೆ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆದಮೇಲೆ, ಅದರಿಂದ ಹೊರಗಡೆ ಬಂದಿದ್ದಾದಮೇಲೆ ನಾವು ತಗೊಂಡಾಗ ಅದಕ್ಕೆ ನಮಗೆ ಏನು ಸಫರ್ ಅಂತ ಆಗೋದಿಲ್ಲ, ಆರಾಮಾಗಿ ನಾವು ಲೈಫನ್ನು ಲೀಡ್ ಮಾಡ್ಬೋದಲ್ವಾ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಹೊರಟಿದ್ದು. ನೆಕ್ಸ್ಟ್ ಇನ್ನು ಇಲ್ಲಿ ವಿಡಿಯೋಗೆ ಬಂದರೆ, ಇಲ್ಲಿ ಸ್ಟ್ಯಾಂಡ್ ಮೇಲೆ ಬಟ್ಟೆಗಳನ್ನು ಒಣಗಾಕ್ತಾ ಇದ್ದೀನಿ. ಆಲ್ರೆಡಿ ಇವು ನೆನ್ನೆ ಒಣಗಾಕಿರುವಂಥ ಬಟ್ಟೆಗಳು, ಇವತ್ತು ಒಂದು ಸ್ವಲ್ಪ ವಾಶ್ ಮಾಡಬೇಕಾಗಿರೋ ಬಟ್ಟೆಗಳಿತ್ತು, ಹಾಗಾಗಿ ಒಣಗಿರೋ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ನಾನು ಇವಾಗ ಇನ್ನೊಂದು ಸ್ವಲ್ಪ ಒದ್ದೆ ಇರುವಂಥ ಬಟ್ಟೆಗಳನ್ನ ಅಲ್ಲಿ ಸ್ಟ್ಯಾಂಡ್ ಮೇಲೆ ಒಂದು ಸೈಡ್ ನೀಟಾಗಿ ಒಣಗಾಕ್ತಾ ಇರೋದು. ಈ ಬಟ್ಟೆಗಳನ್ನು ಒಣಗಾಕಬೇಕಾದ್ರೆ ಒಂದು ಸೈಡು ಹೆಚ್ಚಾಗಿ ಬಿಡೋದು, ಒಂದು ಸೈಡು ಕಡಿಮೆ ಆಗಿ ಬಿಟ್ಟು ಒಣಗಾಕೋದು ನನಗೆ ಈ ರೀತಿಯಾಗಿ ಇಷ್ಟ ಆಗೋದಿಲ್ಲ. ಎರಡೂ ಸೈಡು ನನಗೆ ಈಕ್ವಲ್ ಆಗಿ ಇರಬೇಕು. ಅಂದರೆ ಒಂದು ಬಟ್ಟೆ ಇವಾಗ ಒಂದು ಟೀ ಶರ್ಟ್ನ ಒಣಗಾಕ್ತಾ ಇದ್ದೀನಿ ಅಂತಂದರೆ ಆ ಕಡೆ ಈ ಕಡೆ ಎರಡೂ ಸೈಡು ಈಕ್ವಲ್ ಆಗಿರಬೇಕು. ಒಂದು ಸೈಡು ಕೆಳಗಡೆಗೆ ಹೋಗಿರೋದು, ಇನ್ನೊಂದು ಸೈಡ್ ಒಂದು ಸ್ವಲ್ಪ ತುಂಡವಾಗಿ ಒಣಗಾಕೋದು ಈ ರೀತಿಯಾಗಿ ನನಗೆ ಇಷ್ಟ ಆಗೋದಿಲ್ಲ. ಹಾಗೆ ಈ ವಯರ್ ಮೇಲೆ ಆಗಿರ್ಬೋದು, ತಂತಿ ಮೇಲೆ ಆಗಿರ್ಬೋದು, ಆವಾಗಲೂ ಅಷ್ಟೇ ಬಟ್ಟೆಗಳನ್ನು ಒಣಗಾಕಬೇಕಾದ್ರೆ ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಿ ಒಣಗಾಕ್ತೀವಿ, ಒಂದು ಕಡೆ ಜಾಸ್ತಿ ಬಿಟ್ಬಿಟ್ಟಿರ್ತೀವಿ, ಒಂದು ಕಡೆ ಕಡಿಮೆ ಬಿಟ್ಟಿರ್ತೀವಲ್ವ, ಆ ರೀತಿಯಾಗಿ ನನಗೆ ಇಷ್ಟ ಆಗೋದಿಲ್ಲ. ಎರಡೂ ಕಡೆ ಪರ್ಫೆಕ್ಟಾಗಿ ಅದು ಇರಬೇಕು, ಆ ರೀತಿಯಾಗಿ ನಾನು ಒಣಗಾಕ್ತಾ ಇರ್ತೀನಿ ನೋಡ್ಕೊಂಡು. ನೆಕ್ಸ್ಟ್ ಇನ್ನು ಬಟ್ಟೆಗಳನ್ನು ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಇಡಬೇಕಾದ್ರೂ ಅಷ್ಟೇ ಬಟ್ಟೆಗಳೆಲ್ಲ ನೀಟಾಗಿ ಇರಬೇಕು. ಅಂದರೆ ಐರನ್ ಮಾಡಿ ಇಡೋದಕ್ಕೆ ಆಗದೆ ಹೋದ್ರೂ ಸಹಿತ ಬಟ್ಟೆಗಳು ನೀಟಾಗಿ ಕಾಣ್ತಾ ಇರಬೇಕು. ಈ ಕಡೆ ನನ್ನ ಸೈಡು ಯಾವ ರೀತಿಯಾಗಿ ನಾನು ಫೋಲ್ಡ್ ಮಾಡಿ ಬಟ್ಟೆಗಳನ್ನು ಜೋಡಿಸಿ ಇಟ್ಟಿರ್ತೀನೋ ಅದೇ ರೀತಿಯಾಗಿ ನೀಟಾಗಿರುತ್ತೆ. ಆದರೆ ನನ್ನ ಹಸ್ಬೆಂಡ್ ಸೈಡು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ಇವಾಗ ಶರ್ಟ್ಗಳಲ್ಲಿ ಹೋಗ್ಬಿಟ್ಟು ಈ ಜೀನ್ಸ್ ಪ್ಯಾಂಟ್ಗಳೆಲ್ಲ ಹೋಗಿ ಕುತ್ಕೊಳ್ಳೋದು, ಮತ್ತು ಜೀನ್ಸ್ ಪ್ಯಾಂಟ್ಗಳಲ್ಲಿ ಶರ್ಟ್ಗಳಿಟ್ಟಿರೋದು, ಈ ರೀತಿಯಾಗಿ ಎರಡು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ನಾನು ಈ ಬಟ್ಟೆಗಳನ್ನು ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಡಬೇಕಾದ್ರೆ ಆವಾಗ ನಾನು ಮತ್ತೆ ಅದನ್ನು ಆ ಕಡೆ ಈ ಕಡೆ ಸಪ್ರೇಟ್ ಮಾಡಿ ಜೋಡಿಸಿಡ್ತೀನಿ. ಇನ್ನು ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದೊಂದು ಮೋಟಿವೇಶ್ನಲ್ ಮಾತಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಾವು ಇನ್ನೊಬ್ಬರನ್ನು ಕಂಪೇರ್ ಮಾಡಿಕೊಂಡು ನಮ್ಮ ಲೈಫನ್ನು ಲೀಡ್ ಮಾಡೋದಕ್ಕೆ ಹೋಗಿದ್ದೀವಿ ಅಂತಂದರೆ ನಮ್ಮ ಹತ್ರ ಇರೋದನ್ನು ನಾವು ಕಳ್ಕೊಳ್ತೀವಿ. ಅದೇ ನಾವು ನಮಗೆಷ್ಟು ಸಂಪಾದನೆ ಬರುತ್ತೋ ಅಷ್ಟರಲ್ಲಿ ನಾವು ಇತಿಮಿತವಾಗಿ ಖರ್ಚು ಮಾಡಿಕೊಂಡು ನಮಗೇನು ಬೇಕು ಏನು ಬೇಡ ಅದನ್ನೆಲ್ಲ ನೋಡ್ಕೊಂಡು ನಾವು ಲೈಫ್ ಲೀಡ್ ಮಾಡಿದ್ದೀವಿ ಅಂತಂದರೆ ನಾವು ಇನ್ನಷ್ಟು ನಾವು ಅಚೀವ್ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನನ್ನ ಒಂದು OCDಯ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಮನೆಗೆ ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ತೊಗೊಂಬಂದಿದ್ದೀವಿ ಅಂತಂದರೆ ಅದನ್ನು ಕೊನೆವರೆಗೂ ಹೊಸ ವಸ್ತುವನ್ನಾಗಿಯೇ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರ್ತೀನಿ. ಇವಾಗ ಇಲ್ಲಿ ಮಿಕ್ಸಿ ನೋಡ್ತಾ ಇರ್ಬೋದು, ಈ ಮಿಕ್ಸಿನ ನಾನು ತೊಗೊಂಡಿರೋದು 2018ನಲ್ಲಿ. ಇಲ್ಲಿವರೆಗೂ ಈ ಮಿಕ್ಸಿಯನ್ನು ಹೊಸ ಮಿಕ್ಸಿಯಾಗಿಯೇ
ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ಮಿಕ್ಸಿಯನ್ನು ಯೂಸ್ ಮಾಡೋಕ್ಕೆ ತೆಗ್ದಾಗ ಯೂಸ್ ಮಾಡ್ಕೊಂಡಿದ್ದಾದಮೇಲೆ ಈ ಮಿಕ್ಸಿಯನ್ನು ಮತ್ತೆ ಕ್ಯಾಬಿನೆಟ್ ಒಳಗಡೆ ಇಡಬೇಕಾದ್ರೆ ಫುಲ್ಲು ಮತ್ತೆ ಎಲ್ಲ ಕಡೆನೂ ನೀಟಾಗಿ ಒರೆಸಿ ಆಮೇಲೆ ಕ್ಯಾಬಿನೆಟ್ ಒಳಗಡೆ ಇಡ್ತೀನಿ. ಈ ರೀತಿಯಾಗಿ ನಾನು ಪ್ರತಿ ಸಲನೂ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಈಗ ಕೆಲವರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಧನು ಮಂಜು ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಡಿಸೆಂಬರ್ 26ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ಟರ್ ಅಂತಂದ್ಬಿಟ್ಟು. ಧನು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟು ಅಶ್ವಿನಿ ಅವರು ಕಮೆಂಟ್ ಮಾಡಿದ್ದಾರೆ, ಡಿಸೆಂಬರ್ 24ಗೆ ನನ್ನ ತಂಗಿದು ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಶ್ವೇತಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಮ್ಮ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ನೆಕ್ಸ್ಟು ಮಂಜುಳಾ NK ಮಧು ಅವರು ಕಮೆಂಟ್ ಮಾಡಿದ್ದಾರೆ, ಡಿಸೆಂಬರ್ 8ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಸಿಸ್ ನೀವು ನಿಮ್ಮ ಮಗನ ನೇಮ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಆದರೂ ನಾನು ಹಾಗೆ ವಿಶ್ ಮಾಡ್ತಾ ಇದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಂದ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟ್ ಹಾಗೆ ಜ್ಯೋತಿ ಗಣೇಶ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 14ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಈಗ ನೋಡ್ತಾ ಇರ್ಬೋದು, ಮಿಕ್ಸಿನ ಯೂಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೀಟಾಗಿ ಮಿಕ್ಸಿಯನ್ನೆಲ್ಲ ಒರೆಸಿ ಇವಾಗ ಕ್ಯಾಬಿನೆಟ್ ಒಳಗಡೆ ಎತ್ತಿಡ್ತೀನಿ. ಹಾಗೆ ನನಗೆ ಯಾವ್ಯಾವ ಕೆಲಸಗಳು ನೆನಪಿಗೆ ಬಂತೋ ಆ ಕೆಲಸಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ದಿನ ನಾನು ಏನೇನು ಕೆಲಸಗಳನ್ನು ಮಾಡಿದ್ನೋ ಆ ಕೆಲಸಗಳಲ್ಲಿ ಯಾವ ರೀತಿಯಾಗಿ ನಾನು OCD ಥರ ಮಾಡಿ ಒರೆಸಿ ಮಾಡ್ತೀನಿ ಕೆಲಸಗಳನ್ನು ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಮಾಧವಿ ಅಕ್ಕ ಅವರು ಕಮೆಂಟ್ ಮಾಡಿದ್ದಾರೆ, ಡಿಸೆಂಬರ್ 9ಗೆ ನಮ್ಮದು 26 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡು ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಅಕ್ಕ. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಕ್ಕ. ನೆಕ್ಸ್ಟು ನನ್ನ ಇನ್ನೊಂದು OCDಯ ಕೆಲಸ ಏನು ಅಂತಂದರೆ, ನನಗೆ ಎಷ್ಟೇ ಹುಷಾರಿಲ್ಲ ಅಂತಂದರು, ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತಂದ್ರೂ ಸಹಿತ ನನಗೆ ಪ್ರತಿದಿನ ನೈಟು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಲಗಿದ್ರೇ ನನಗೆ ಸಮಾಧಾನ ಅಂತ ಅನಿಸೋದು. ಇಲ್ಲ ಅಂತಂದರೆ ಮನಸ್ಸಲ್ಲಿ ಅದೇನೋ ಒಂದು ರೀತಿಯಾಗಿ ಕೊರಗ್ತಾ ಇರುತ್ತೆ. ಆ ಕೆಲಸ ಹಂಗೆ ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಕೋಪ, ಇರಿಟೇಷನ್ನು ಮತ್ತು ನನಗೆ ಮೈಂಡು ಪೀಸ್ಫುಲ್ ಅಂತ ಅನ್ನಿಸ್ತಾನೇ ಇರೋದಿಲ್ಲ. ಈ ಕೆಲಸ ಮಾಡಿ ಮುಗಿಸ್ಬಿಟ್ರೆ ಒಂದು ರೀತಿಯಾಗಿ ನನಗೆ ಸಮಾಧಾನ ಅಂತ ಅನಿಸುತ್ತೆ. ನಾವು ಊಟ ಒಂದು 7:30 ಇಲ್ಲ ಒಂದು 8 ಗಂಟೆ ಒಳಗಡೆ ಮುಗಿಸ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ನನ್ನ ಕೈಯಲ್ಲಿ ಒಂದೊಂದು ದಿನ ಸುಸ್ತಾಗ್ತಾ ಇರುತ್ತೆ, ಒಂದೊಂದು ದಿನ ಹುಷಾರಿರೋದಿಲ್ಲ, ಮಾಡೋದಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ಬಂದು ಮಲಗಿಬಿಡ್ತೀನಿ. ಆಮೇಲೆ ಒಂದು 10 ಗಂಟೆ 10:30 ಆ ಟೈಮಲ್ಲಿ ಎದ್ದೋಗಿ, ಅಂದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದೋಗಿ ಒಂದು ಅರ್ಧ ಗಂಟೆ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಕಿಚನೆಲ್ಲ ಕೌಂಟರ್ ಟಾಪು ಒರೆಸ್ಬಿಟ್ಟು ಆಮೇಲೆ ಬಂದು ಮಲಗಿದ್ರೇ ನನಗೆ ಸಮಾಧಾನ ಅಂತ ಅನಿಸೋದು. ಇಲ್ಲ ಅಂತಂದರೆ ನನಗೆ ಒಂಥರ ಸಮಾಧಾನನೇ ಇರೋದಿಲ್ಲ. ನನಗೆ ಈ ಕೆಲಸ ಮಾಡಿ ಮುಗಿಸಿದ್ರೇ ಅದೊಂದು ನಿರಾಳ ಅಂತ ಅನಿಸೋದು. ಒಂದೊಂದು ಸಲ ನನಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಪಾಪ ನನ್ನ ಹಸ್ಬೆಂಡ್ ಹೇಳ್ತಾರೆ, ಪಾತ್ರೆಗಳನ್ನು ನಾನು ವಾಶ್ ಮಾಡಿ ಇಡ್ತೀನಿ, ನೀನು ರೆಸ್ಟ್ ಮಾಡು ಅಂತಂದ್ಬಿಟ್ಟು ಹೇಳ್ತಾರೆ. ಆದರೂ ನನಗೆ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದಿಲ್ಲ. ಇಲ್ಲ ನಾನೇ 1 ಅವರ್ ಹಂಗೆ ರೆಸ್ಟ್ ಮಾಡಿ ಆಮೇಲೆ ಎದ್ದೋಗಿ ಕೆಲಸನ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದೋಗಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಶಿಂಕ್ನೆಲ್ಲ ನೀಟಾಗಿ ಉಜ್ಜಿ ತೊಳೆದು ಆಮೇಲೆ ಗ್ಯಾಸ್ ಸ್ಟವ್ನೆಲ್ಲ ಒರೆಸ್ಕೊಂಡು ಆಮೇಲೆ ಕಿಚನ್ ಕೌಂಟರ್ ಟಾಪು ಮತ್ತು ಅಲ್ಲಿ ವಾಲ್ ಟೈಲ್ಸು ಮತ್ತು ಕ್ಯಾಬಿನೆಟ್ಸು ಹ್ಯಾಂಡ್ಲು ಇರುತ್ತಲ್ವ, ಅದನ್ನೇ ಎಳಿತೀವಲ್ವ, ಅಲ್ಲಿ ಒಂದು ಸ್ವಲ್ಪ ಧೂಳೆಲ್ಲ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ನೀಟಾಗಿ ಪ್ರತಿದಿನ ಇದನ್ನೆಲ್ಲ ಒರೆಸಿ ಮಲಗಿದ್ರೇ ನನಗೆ ಸಮಾಧಾನ ಅಂತ ಅನಿಸೋದು. ನಾನು ಮೊದಲೇ ಹೇಳಿದಾಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳಲ್ಲಿ OCD ಅಂತ ಇರುತ್ತಲ್ವ, ಆವಾಗ ಅವ್ರಿಗೆ ಎಷ್ಟೇ ಹುಷಾರಿಲ್ಲ ಅಂತಂದ್ರೂ ಆ ಕೆಲಸನ ಅವರು ಮಾಡಿ ಮುಗಿಸಿದ್ರೇ ಅವ್ರಿಗೆ ಸಮಾಧಾನ ಅಂತ ಅನಿಸೋದು. ಅಂಥ ಕೆಲಸಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ನನಗೆ ಈ ಕೆಲಸಗಳಲ್ಲಿ ಈ ಥರ ಇರುತ್ತೆ. ಎಷ್ಟೇ ಹುಷಾರಿಲ್ಲ ಅಂತಂದರೂ ಈ ಥರ ಕೆಲಸಗಳು ಹಿಂಗೆ ಮಾಡಬೇಕು, ಇಷ್ಟೇ ಪರ್ಫೆಕ್ಟಾಗಿ ಮಾಡಬೇಕು ಅಂತಂದ್ಬಿಟ್ಟು ನಾನು ಇಷ್ಟಪಡ್ತಾ ಇರ್ತೀನಿ. ಇನ್ನು ನಾನು ಮದುವೆಗೂ ಮುಂಚೆ ಜಾಬ್ ಮಾಡ್ತಾ ಇರಬೇಕಾದ್ರೂ ಅಷ್ಟೇ, ನಾನು ಅನ್ನೆಸೆಸರಿ ನಾನು ಲೀವ್ಗಳನ್ನು ತಗೊಳ್ತಾ ಇರಲಿಲ್ಲ.
ನನಗೆ ಜಾಸ್ತಿ ಹುಷಾರಿಲ್ಲ ಅಂತಂದರೆ ಮಾತ್ರ ನಾನು ಲೀವ್ಗಳನ್ನು ತಗೊಳ್ತಾ ಇದ್ದೆ. ಇಲ್ಲ ಅಂತಂದರೆ ಸಣ್ಣ ಪುಟ್ಟ ಏನಾದರೂ ಇತ್ತು ಅಂತಂದರೆ ನಾನು ಸರಿ ಇಷ್ಟೇ ತಾನೇ, ಅಂದರೆ ತಲೆನೋವು ಅಷ್ಟೇ ತಾನೇ, ಲೈಟಾಗಿ ಫೀವರ್ ಬಂದಿದೆ ಅಷ್ಟೇ ತಾನೇ ಅಂತಂದ್ಬಿಟ್ಟು ನಾನು ಜಾಬ್ಗೆ ಹೋಗ್ತಾ ಇದ್ದೆ. ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ಅನ್ನೋ ಟೈಮಲ್ಲೇ ನಾನು ಲೀವ್ ತೊಗೊತಾ ಇದ್ದೆ. ಹಾಗಿದ್ರೆ ಎಲ್ಲ ವಿಚಾರಗಳಲ್ಲೂ ಪರ್ಫೆಕ್ಟಾ ಮಂಜು ಅಂತ ನೀವು ಕೇಳೋದಾದರೆ ಹಂಗಂತ ಹೇಳೋದಕ್ಕೆ ಬರೋದಿಲ್ವಲ್ಲ. ಇವಾಗ ನನಗೆ ಅಂದರೆ ಎಲ್ಲ ಒಂದೇ ಸಲ ಕೆಲಸಗಳೆಲ್ಲ ಗುಡ್ಡೆ ಹಾಕ್ಕೊಂಡು ಕೆಲಸಗಳು ಮಾಡಬೇಕು ಅಂತಂದರೆ ನಿಜವಾಗ್ಲೂ ನಾನು ಹತ್ಕೊಂಡ್ಬಿಡ್ತೀನಿ. ಯಪ್ಪ ಇಷ್ಟೊಂದೆಲ್ಲ ಕೆಲಸಗಳು ಮಾಡಬೇಕಾ ಅಂತ ಅಂದ್ಬಿಟ್ಟು ನಾನು ಹತ್ಕೊಂಡ್ಬಿಡ್ತೀನಿ. ಅದೇ ನಾನು ಆ ಕೆಲಸಗಳು ಚಿಕ್ಕದಾಗಿದ್ದಾಗೆ ನಾನು ಅದನ್ನು ಮುಗಿಸ್ಕೊಳ್ತಾ ಇದ್ದರೆ ನಾನು ಆರಾಮಾಗಿ ನೀಟಾಗಿ ಅದನ್ನು ಮುಗಿಸ್ಕೊಳ್ತೀನಿ. ಒಂದೇ ಸಲ ಗುಡ್ಡೆ ಹಾಕ್ಕೊಂಡು ಮಾಡ್ತೀನಿ ಅಂತಂದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಆಗೋದಿಲ್ಲ. ಯಾವ ಕೆಲಸ ಮಾಡಲಿ, ಯಾವ ಕೆಲಸ ಬಿಡಲಿ ಅಂತಂದ್ಬಿಟ್ಟು ಈ ಒಂದು ಕನ್ಫ್ಯೂಷನಲ್ಲೇ ನಾನು ಆ ಕೆಲಸನ ಹಂಗೆ ಪೆಂಡಿಂಗಲ್ಲೇ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಇನ್ನೊಂದು ಕೆಲಸ ಏನು ಅಂತಂದರೆ, ಈ ಫ್ಲೋರ್ ಮೇಲೆ ಯಾವಾಗಲಾದರೂ ನಮಗೆ ಸಣ್ಣ ಸಣ್ಣ ಧೂಳು ಕಾಲಿಗೆ ಅಂಟ್ಕೊಳ್ಳೋ ಥರ ಫೀಲ್ ಆಗ್ತಾ ಇರುತ್ತಲ್ವ, ಆವಾಗ ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಮೊದಲು ಪರ್ಕೆ ತೊಗೊಬಂದ್ಬಿಟ್ಟು ಫ್ಲೋರ್ ಎಲ್ಲ ನೀಟಾಗಿ ಕಸ ಗುಡಿಸ್ಬಿಡ್ಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ನನಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಅದರಿಂದ ಇನ್ನೊಂದೇನು ಅಂತಂದರೆ ಈ ಬೆಡ್ ಸ್ಪ್ರೆಡ್ಡು ಮತ್ತು ದಿವಾನದು ಕಾಟು ಇದೆಲ್ಲ ಗಲೀಜಾಗ್ತಾ ಇರುತ್ತೆ. ಆ ಫ್ಲೋರ್ ನೀಟಾಗಿದ್ದರೆ ಇವು ಅಷ್ಟೇ ನೀಟಾಗಿರುತ್ತೆ ಅಲ್ವಾ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.